ಅದೇ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಒಂಟಮೂರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕೃತ್ಯ ದೇಶದ ಮುಂದೆ ಕರ್ನಾಟಕ ತಲೆ ತಗ್ಗಿಸುವಂತ ರೀತಿ ಒಳಗೆ ನಡೆದಿರ್ತಕ್ಕಂಥ ಅಮಾನವೀಯ ಘಟನೆ. ಒಬ್ಬ ಮಹಿಳೆ, ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ತಾಯಿ ಯಾವುದೋ ಒಂದು ಕಾರಣಕ್ಕ ಆ ತಾಯಿನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದು ವಿವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಹೊಡಿತಕ್ಕಂಥ ಕೃತ್ಯ ನಡೆದ್ರೆ ಪೊಲೀಸ್ ಇಲಾಖೆ ತಕ್ಷಣಕ್ಕೆ ಹೋಗಿ ಅಲ್ಲಿ ತಡಿತಕ್ಕಂಥ ಕಾರ್ಯ ಆಗಿಲ್ಲ. ಇಂಥ ಒಂದು ಹೀನ ಕೃತ್ಯ ನಡೆದರೂ ಕೂಡ ಮುಖ್ಯಮಂತ್ರಿಗಳು ವಿಧಾನಸಭೆ ಒಳಗೆ, ಗೃಹ ಮಂತ್ರಿಗಳು ವಿಧಾನಸಭೆ ಒಳಗೆ, ಇಡೀ ಮಂತ್ರಿ ಮಂಡಲ ಅಲ್ಲೇ ಇದ್ರು ಕೂಡ ಅಂದ್ರೆ ಎಷ್ಟೊಂದು ಲಜ್ಜೆಗೆಟ್ಟದ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂದ್ರೆ ಜನರ ಭಯನೇ ಇಲ್ಲದಂತ ಸ್ಥಿತಿ ಒಳಗೆ ಇವತ್ತು ನಿರ್ಮಾಣ ಆಗಿದೆ. ಬೆಳಗಾವಿ ಜಿಲ್ಲೆ ಒಂಟಮೂರಿ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ, ಪೌರ ಕಾರ್ಮಿಕರ ಮಹಿಳೆಯ ಮೇಲೆ ಅಲ್ಲಿರ್ತಕ್ಕಂಥ ಪುರುಷ ಸಮಾಜ ಎಲ್ಲರೂ ತಲೆ ತೆಗೆಸುವಂಥ ಒಂದು ಘಟನೆಯನ್ನ ಇಡೀ ದೇಶ ಬೆಚ್ಚ ಬೀಳುವಂತ ಮಾಡಿದೆ. ಇವತ್ತು ತಪ್ಪಿಸತ್ರ ಅವ್ರ ಮೇಲೆ ಉಗ್ರ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ನಗರ ಘಟಕದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆ ನೇತೃತ್ವ ವಹಿಸಿದಂತಹ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ RS ಪಾಟೀಲ್ ರೇ, ಮಹಿಳಾ ಮೋರ್ಚಾದ ಎಲ್ಲ ಇವತ್ತು ನಿಜಕ್ಕೂ ಕೂಡ ಇವತ್ತು ಕರ್ನಾಟಕದಲ್ಲಿ ನೇತೃತ್ವ ವಹಿಸಿ ಸರ್ಕಾರ ಮಾಡಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರು ಕೊಟ್ಟಂತ ಭರವಸೆಗಳ ಯಾವುದೂ ಕೂಡ ಈಡೇರಿಲ್ಲ. ಜನ ಇವತ್ತು ಅವ್ರಿಗೆ ಯಾಕೆ ಓಟ್ ಹಾಕ್ಯವ ಅನ್ನುವಂಥದ್ದನ್ನ ಪ್ರತಿಯೊಂದು ಜನಸಾಮಾನ್ಯರಿಗೆ ಕೇಳಿದ ನಾವು ಯಾಕೆ ಓಟ್ ಹಾಕೋದು ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವತ್ತು ಇಡೀ ಸರ್ಕಾರ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಭಾಗಿಯಾಗಿದೆ. ಅದೇ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಒಬ್ಬ ಮಹಿಳೆಯನ್ನ ಅತ್ಯಂತ ಹೀನಾಯವಾಗಿ ಕಂಬಕ್ಕೆ ಕಟ್ಟಿ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಿ ಇವತ್ತು ದೌರ್ಜನ್ಯವನ್ನ ಬೆಳಗಾವಿಯಲ್ಲೇ ನಡೆದಿದೆ. ಇಡೀ ಸರ್ಕಾರ ಬೆಳಗಾವಿಯಲ್ಲಿದೆ ಬಂಧುಗಳೇ. ಮುಖ್ಯಮಂತ್ರಿಗಳು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ ಹಿಡಿದು ಚಾಮರಾಜನಗರವರೆಗೂ ಯಾರೂ ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮಹಿಳೆಯರು ಸುರಕ್ಷಿತ ಇಲ್ಲ ಅನ್ನುವಂಥ ಭಾವನೆ ಇವತ್ತು ರಾಜ್ಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಇರುವಂತಹ ಮಾನಗಿಡಿ ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆ ಒಳಗ ಮಹಿಳೆಯರ ಓಟುಗಳನ್ನ ಕಬಳಿಸಿಕೊಳ್ಳಕ ಯಾವ ರೀತಿ ಮೋಸ ಮಾಡ್ತಂದ್ರ ಪ್ರತಿಯೊಂದು ಯೋಜನೆ ಒಳಗೂ ತಮ್ಮ ಹೆಣ್ಣು ಮಕ್ಕಳ ಹೆಸರನ್ನ ಬಳಸ್ಕೊಂಡ್ರು. ಇವರು ಹೆಣ್ಣು ಮಕ್ಕಳ ಹೆಸರು ಬಳಸ್ಕೊಂಡು ಇವತ್ತು ರಾಜ್ಯದೊಳಗೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇದೆ. ಇವತ್ತು ಅವ್ರಿಗೆ ಹೆಣ್ಣು ಮಕ್ಕಳು ಕಾಣ್ತಾ ಇಲ್ಲ. ಅದೇ ಭಾಜಪ ಸರ್ಕಾರ ಇದ್ದಾಗ, ಭಾಜಪ ಸರ್ಕಾರ ಇರುವಂತ ಕ್ಷೇತ್ರಗಳಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹತ್ಯೆ ಆಯ್ತು, ಏನೋ ಆತ್ಮಹತ್ಯೆ ಮಾಡ್ಕೊಂಡು ತನ್ನ ವ್ಯವಹಾರಕ್ಕೆ ಸತ್ತ ಅಂದ್ರೆ ಇಡೀ ಒಂದು ಪಟಾಲಂಗನೆ ಎದ್ಕೊಂಡು ಕಿತ್ಕೊಂಡು ಓಡ್ ಬರ್ತಾ ಇತ್ತು. ಕರ್ನಾಟಕದ ಚಳಿಗಾಲ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದೇ ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ ಅಲ್ಲಿ ಕುಚದ್ದಿಗಳು ಕಾರಣ ಏನೇ ಇರಬಹುದು, ಆ ತಾಯಿನ ವಿವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ತಳಿಸ್ತಕ್ಕಂಥ ಕಾರ್ಯ ನಡೆದರೂ ಕೂಡ ತಕ್ಷಣಕ್ಕೆ ಪೊಲೀಸ್ ಅಲ್ಲಿ ಹೋಗಿ ಅಲ್ಲಿ ತಡಿತಕ್ಕಂಥ ಕೆಲಸ ಆಗಿಲ್ಲ. ಇಡೀ ಸರ್ಕಾರ ಬೆಳಗಾವದಲ್ಲಿ ಅದ, ಮುಖ್ಯಮಂತ್ರಿಗಳು ಬೆಳಗಾವದಲ್ಲಿ ಅದಾರ, ಗೃಹ ಮಂತ್ರಿಗಳದಾರ. ಇಷ್ಟೆಲ್ಲ ಇದ್ದರೂ ಕೂಡ ಇಂಥ ಒಂದು ಘಟನೆ ತಡೆಯುವಂಥ ಕಾರ್ಯ ಆಗಿಲ್ಲ. ಆದ ಮೇಲೆ ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅಲ್ಲಿ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಆಗಿಲ್ಲ. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಎಂಥ ಇವತ್ತು ಮೌನ ಕುಂತದಂತ ಅನ್ನುವಂಥದ್ರ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.